ನನ್ನ ಪ್ರೀತಿಯ ಪುಟಾಣಿಗಳೇ, ಎಲ್ರಿಗೂ ಕೂಡ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಇವತ್ತು ನಾವು ಟ್ರಯಾಂಗಲ್ಸ್ ಅಂದರೆ ತ್ರಿಭುಜಗಳು ಈ ಚಾಪ್ಟರಲ್ಲಿ ಥಿಯರಮ್ಸ್ ಏನು ಬರುತ್ತಲ್ಲ, ಪ್ರಮೇಯಗಳು, ಇವನ್ನು ನಾವು ಹೇಗೆ ಈಸಿಯಾಗಿ ಮತ್ತು ಏನೋ ಎಕ್ಸಾಮಲ್ಲಿ ರೆಪ್ರೊಡ್ಯೂಸ್ ಮಾಡಬೇಕಂದ್ರೆ ನಮಗೆ ಚೆನ್ನಾಗಿ ಜ್ಞಾಪಕಕ್ಕಿರಬೇಕು. ಅದನ್ನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು, ಶಾರ್ಟ್ಕಟ್ಸ್ ಏನಾದ್ರು ಇದೆಯಾ ಅಥವಾ ನಾವೇನಾದ್ರು ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡ್ಕೋಬೋದಾ, ಈ ಒಂದು ಕಾನ್ಸೆಪ್ಟ್ನ ನೋಡೋಕೆ ಹೋಗೋಣ. 4 ಥಿಯರಮ್ಸ್ ಇದೆ ನಮ್ಮದು. 4ರಲ್ಲಿ ನಾನು ಒಂದು 2-3 ಹೇಳ್ಕೊಡ್ತೀನಿ, ನೀವು 4ನೇದು ನೀವೇ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡೋಣ. ಟ್ರಯಾಂಗಲ್ಸ್, ರಿಮೆಂಬರ್ ದೆಮ್ ಈಸಿಲಿ. ಹೌ ಟು ರಿಮೆಂಬರ್ ದ ಟ್ರಯಾಂಗಲ್ಸ್ ಥಿಯರಮ್ಸ್ ಈಸಿಲಿ, ಅದನ್ನು ನಾವಿವತ್ತು ನೋಡ್ಲಿಕ್ಕೆ ಹೊರಟಿದೆ. ಮೊದಲನೇದಾಗಿ ಫಸ್ಟ್ ನಮಗೆ ಬರೋದೇನೆ BPT. ಇಲ್ಲಿ ಫುಲ್ ಪ್ರೂಫ್ ಇಲ್ಲ, ನಾನು ಫುಲ್ ಪ್ರೂಫ್ ಬರ್ದಿಲ್ಲ, ಮಾಡೋಣ. ಬಟ್ ನಮಗೆ 5 ಸ್ಟೆಪ್ಗಳು ಗೊತ್ತಿರಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಹೇಳಿಕೆ, ಮೊದಲನೇದು ನಮಗೆ ಹೇಳಿಕೆ ಗೊತ್ತಿರಬೇಕು. ವಿ ಶುಡ್ ನೋ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ. ಇದನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ, ಹೇಳಿಕೆನೇ ಡೈರೆಕ್ಟಾಗಿ. ಇಲ್ಲಾಂದರೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೂಡ ಕೊಡ್ಬೋದು ಅವರು. ಫಿಗರ್ ಗೊತ್ತಿರಬೇಕು, ಒಂದು ಚಿತ್ರ. ನೆಕ್ಸ್ಟು ಟು ಪ್ರೂವ್, ಸಾಧನೆಯ ಏನು ಅಂತ ಗೊತ್ತಿರಬೇಕು. ಆಮೇಲೆ ನಿರ್ಮಾಣ ಅಂದರೆ ಕನ್ಸ್ಟ್ರಕ್ಷನ್, ರಚನೆ, ಏನನ್ನು ರಚಿಸ್ತೀವಿ ಅಂತ ಗೊತ್ತಿರಬೇಕು. ಆಮೇಲೆ ಪ್ರೂಫ್. ಸೊ ಇವಾಗ ನಾವು ಏನು ಮಾಡಬೇಕು, ಹೆಂಗೆ ಮಾಡೋದು, ಇದನ್ನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು? ಈ ಸ್ಟೆಪ್ಗಳನ್ನ ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಪ್ರೂಫ್ಗಳಲ್ಲೂ ಇಷ್ಟು ಜ್ಞಾಪಕ ಇರಲೇಬೇಕು ನಿಮಗೆ. ಅಂದರೆ ಏನು, ಫಸ್ಟ್ ಸ್ಟೇಟ್ಮೆಂಟು, ಆಮೇಲೆ ಡಯಾಗ್ರಾಮು, ಆಮೇಲೆ ಕನ್ಸ್ಟ್ರಕ್ಷನ್ನು, ಆಮೇಲೆ ವಾಟ್ ಇಸ್ ಟು ಬಿ ಪ್ರೂವ್ಡ್, ಸಾಧನೆಯ ಟು ಪ್ರೂವ್ ಏನು, ಆಮೇಲೆ ಪ್ರೂಫ್ ಪಾರ್ಟು ಜ್ಞಾಪಕ ಇರಬೇಕು. ಈ ಪ್ರೂಫ್ ಪಾರ್ಟಲ್ಲಿ ಸುಮಾರು ಜನ ಕನ್ಫ್ಯೂಸ್ ಆಗೋದು. ಇಷ್ಟನ್ನು ಫುಲ್ ಜ್ಞಾಪಕ ಇಟ್ಕೊಬಿಡ್ಬೋದು. ಸೊ ಹಂಗಂದರೆ ನಾವು ಇವಾಗ ಒಂದು ಬಸ್ಸನ್ನು ನೋಡೋಣ. ಏನು ಈ ಬಸ್ಸು? ಸೊ ಈ ಬಸ್ದು ಏನಂದರೆ, ಸೊ ಡೆಕ್ಕರ್ ಬಸ್, ಇದು ಡಬಲ್ ಡೆಕ್ಕರ್ ಬಸ್ ಅಂತ ಕರಿಬೋದು ಇದನ್ನು. ಇದ್ರ ಹೆಸರು ಅಡೆ ಬಡೆ ಅಡೆ ಡೆಕ್ಕರ್ ಅಂತ. ಅಡೆ ಬಡೆ ಅಡೆ ಡೆಕ್ಕರ್ ಅಂತ ಇದ್ರ ಹೆಸರು. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ನೀವು? ಅಡೆ ಬಡೆ ಅಡೆ ಡೆಕ್ಕರ್ ಅಂತ. ಇದೇನು ಸರ್ ಇದು ಹಿಂಗಿದೆ ವಿಚಿತ್ರವಾಗಿ? ಹೆಂಗೆ ಮಾಡೋದು ಮಕ್ಕಳ? ನೋಡಿ, ಇಲ್ಲಿ 3 ಸ್ಟೆಪ್ಸ್ ನಾವು ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ರೇಷಿಯೋ ಆಫ್ ಏರಿಯಾಸ್. ಆಮೇಲೆ ಆ ಏರಿಯಾಸ್ ಈಕ್ವಲು ಅದಕ್ಕೆ ಸೈಡ್ಸ್ ಏನು ಪ್ರೊಪೋರ್ಷನಾಲಿಟಿ ಈಕ್ವಲ್. ಇಷ್ಟೇ, ವೆರಿ ಸಿಂಪಲ್. ಸೊ ಹೆಂಗೆ ಮಾಡೋದು ಸರ್? ಅಡೆ ಬಡೆ, ಇದು ಫಸ್ಟ್ ಗ್ರೂಪ್ ಹೌದಲ್ವಾ? ಅಡೆ ಬಡೆ, ಏರಿಯಾ ಆಫ್ ಅಡೆ ಬೈ ಏರಿಯಾ ಆಫ್ ಬಡೆ, ಇದನ್ನು ಬರ್ಕೊಳ್ಳಿ. ಸಿಮಿಲರ್ಲಿ ಏರಿಯಾ ಆಫ್ AED ಅಂತ ಬರ್ಕೋತೀನಿ. ಇವಾಗ ADE ಅಂತ ಬರ್ಕೊಳ್ಳಲ್ಲ, AED ಅಂತ ಬರ್ಕೋತೀನಿ. ಡಿವೈಡೆಡ್ ಬೈ ಏರಿಯಾ ಆಫ್ ಡೆಕ್, DEC. ಸರ್ ಯಾಕೆ ಸರ್ ಹಿಂಗೆ ಬರ್ಕೊಂಡ್ರಿ? ನೋಡಿ, ಇವಾಗ ಈಸ್ ಈಕ್ವಲ್ ಟು ಏನು ಅಂತ ಬರೀತಾ ಹೋಗೋಣ. ಹಾಫ್ ಇಂಟು ಬೇಸ್ ಇಂಟು ಏಟಾ, ಹಾಫ್ ಇಂಟು ಬೇಸ್ ಅಂದರೆ ಯಾವುದು? ಬೇಸ್ ಆಫ್ ದಿಸ್ ಟ್ರಯಾಂಗಲ್ ಈಸ್ AD. ಫಸ್ಟ್ 2 ಲೆಟರ್ಸ್ AD ಇಂಟು height is EN, half into height of base of this triangle BDE, first 2 letters BD into EN. EN ಕ್ಯಾನ್ಸಲ್ ಆಗುತ್ತೆ, ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ. ಮಕ್ಕಳ ಇದನ್ನು ನಾವು ಇಟ್ಕೋಬೇಕು ನೀವು. AD ಬೈ BD ಬರುತ್ತೆ. ಇಷ್ಟೇ, ಫಸ್ಟ್ 2 ಲೆಟರ್ಸ್. ಡಯಾಗ್ರಾಮಲ್ಲಿ ನಾವು ಹೆಸರನ್ನು ಕೊಡಬೇಕಾದ್ರೆ ಇದೇ ರೀತಿ ಕೊಟ್ಕೊಂಡ್ರೆ ನಮಗೆ ADEBCNM ಈ ರೀತಿ ಬರೋ ಥರನೇ ಮಾಡಿಕೊಂಡ್ರೆ ಇದನ್ನ ಆ್ಯಪ್ ಇಟ್ಕೋಬೋದು ನಾವು. ಅಡೆ ಬಡೆ ADDC ಈಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಏಟ ಮಾಡಿ. ಹಾಫ್ ಇಂಟು ಬೇಸ್ ಅಂದರೆ ಯಾವುದು? AE ಇಂಟು ಹೈಟು EN, EN ಅಲ್ಲ, DM. ಅದೇ ರೀತಿ ಹಾಫ್ ಇಂಟು ಬೇಸ್ ಅಂದರೆ ಫಸ್ಟ್ 2 ಲೆಟರ್ಸ್ ವಿಚ್ ಈಸ್ DE ಅಥವಾ ED, ಫಸ್ಟ್ 2 ಲೆಟರ್ಸ್ ಅಲ್ಲ ಇಲ್ಲಿ, EC ಬೇಸು ಇಂಟು DM. DM ಕ್ಯಾನ್ಸಲ್ ಆಗುತ್ತೆ, ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, AE ಬೈ EC ಬರುತ್ತೆ. ನಮಗೆ ಗೊತ್ತು ನ್ಯೂಮರೇಟರ್ ADE ಸೇಮ್ ಇದೆ. ಡಿನಾಮಿನೇಟರ್ BD ಮತ್ತು DEC ಬೋತ್ ಆರ್ ಸೇಮ್. ಏರಿಯಾ ಆಫ್
BDE and CD ಆರ್ ಈಕ್ವಲ್. ಯಾಕೆ ಸೇಮ್? ಒಂದೇ ರೀಸನ್ ಏನಂದರೆ ಪ್ಯಾರಲಲ್ ಲೈನ್ಸ್ ಮಧ್ಯೆ ಇದೆ, ದೇರ್ ಫಾರ್ ದ ಹೈಟ್ ವಿಲ್ ಬಿ ಸೇಮ್ ಆ್ಯಂಡ್ ಆನ್ ಸೇಮ್ ಬೇಸ್. ಸೇಮ್ ಬೇಸ್, ಒಂದೇ ಪಾದ ಹಾಗೂ ಒಂದೇ ಎತ್ತರ ಇರುವ ಕಾರಣ ಈ ಎರಡು ತ್ರಿಭುಜಗಳ ವಿಸ್ತೀರ್ಣ ಸೇಮ್ ಆಗಿರುತ್ತೆ. ದೇರ್ ಫೋರ್ ರೈಟ್ ಹ್ಯಾಂಡ್ ಸೈಡ್ ವಿಚ್ ಈಸ್ AD by BD is equal to AE by EC. ಇಷ್ಟೇ, ದಿಸ್ ಈಸ್ ದ ಪ್ರೂಫ್. ಇಷ್ಟು ಜ್ಞಾಪಕಿಟ್ರೆ ಸಾಕು. ಏನು ಅಡೆ ಬಡೆ ADE CD ಅಂತ ಮಾಡ್ಕೊಳ್ಳಿ, ಅದನ್ನು CD. ಸೊ ಇದನ್ನ ಜ್ಞಾಪಕಿಟ್ಕೊಂಡ್ರೆ ಸಾಕು ನಿಮಗೆ. ಈ ರೀತಿ ನೀವೇ ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡ್ಬೋದು. ನಾನು ಹೇಳಿದ್ದೆ ಮಾಡ್ಬೇಕಂತೇನಿಲ್ಲ. ನೀವು ಇದನ್ನ ನೇಮ್ ಬೇರೆ ರೀತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯು ಕ್ರಿಯೇಟ್ ಯುವರ್ ಓನ್ ಶಾರ್ಟ್ಕಟ್ ಲೈಕ್ ದಿಸ್, ರೈಟ್? ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ನಾನು SLC PUC ಓದಬೇಕಂದ್ರೆ ಮಾಡ್ತಾ ಇದ್ದೆ. ಒಂದು ಡಯಾಗ್ರಾಮ್ ಬರೀಕೋತಾ ಇದ್ದೆ, ಆ ಡಯಾಗ್ರಾಮ್ಗೆ ಏನೋ ಒಂದು ಹೆಸರು ಕೊಡ್ತಾ ಇದ್ದೆ. ಈ ರೀತಿ ನೀವು ಯು ಶುಡ್ ಸಿಂಪ್ಲಿಫೈ ದಿಸ್ ಡಯಾಗ್ರಾಮ್. ಸೊ ಇಷ್ಟೇ ಪ್ರೂಫು. ಓನ್ಲಿ 3 ಸ್ಟೆಪ್ಸ್. ಒಂದೇನು ರೇಷಿಯೋ ಆಫ್ ಆ್ಯಂಗಲ್ಸ್ ತಗೋಬೇಕು, ಆಮೇಲೆ ರೇಷಿಯೋ ಆಫ್ ಏರಿಯಾಸ್ ತಗೋಬೇಕು, ವಿಸ್ತೀರ್ಣಗಳ ಅನುಪಾತವನ್ನು ತಗೋಬೇಕು, ಆಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲು, ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅಂತ ಹೇಳಬೇಕು. ಅಷ್ಟೇ, ವೆರಿ ಸಿಂಪಲ್. BPT ಈಸಿ ಇದೆ. ನೆಕ್ಸ್ಟು AA ಥಿಯರಮಿಗೆ ಬಂದರೆ, AA ಥಿಯರಮಲ್ಲೂ ಸೇಮು. ಫಸ್ಟು ಏನೋ ಸ್ಟೇಟ್ಮೆಂಟು, ಫಿಗರು, ಟು ಪ್ರೂವ್ ಏನು, ಕನ್ಸ್ಟ್ರಕ್ಷನ್ನು, ಪ್ರೂಫ್. ಈ 5 ಸ್ಟೆಪ್ಸ್ ಜ್ಞಾಪಕಿರ್ಬೇಕು ನಿಮಗೆ, ಜ್ಞಾಪಕಿಟ್ಕೋಬೇಕು, ಈಸಿ. ನೆಕ್ಸ್ಟು ಇವಾಗ ಇಲ್ಲಿ ಇದಕ್ಕೆ ಇಟ್ಕೋಬೇಕಂದ್ರೆ ಫಸ್ಟು ಕನ್ಸ್ಟ್ರಕ್ಷನ್ನು ಕಾಂಗ್ರುಯೆನ್ಸಿ ಪ್ರೂವ್ ಮಾಡಬೇಕು. ಕಾಂಗ್ರುಯೆನ್ಸಿ ಪ್ರೂವ್ ಮಾಡ್ಬೇಕಂದ್ರೆ ಸರ್ವಸಮ್ಮತೆ ಪ್ರೂವ್ ಮಾಡಬೇಕು. ಆಮೇಲೆ ಆ್ಯಂಗಲ್ಸ್ ಈಕ್ವಲ್ಲು, ಕಾಂಗ್ರುಯೆನ್ಸಿಯಿಂದ ಆ್ಯಂಗಲ್ಸ್ ಈಕ್ವಲ್ ಆಗುತ್ತೆ. ಆ್ಯಂಗಲ್ಸ್ ಈಕ್ವಲ್ ಆದರೆ ಪ್ಯಾರಲಲ್ ಅಂತ ಹೇಳ್ಬೋದು, ಪ್ಯಾರಲಲ್, ರೈಟ್? ಪ್ಯಾರಲಲ್ ಆಯಿತು ಅಂದರೆ ಅವಾಗ ಸೊ ವಿ ಕ್ಯಾನ್ ಟೇಕ್ ಪ್ರೊಪೋರ್ಷನಾಲಿಟಿ ತಗೋಬೋದು. ವಿಲ್ ಟೇಕ್ ಪ್ರೊಪೋರ್ಷನಾಲಿಟಿ. ನೆಕ್ಸ್ಟು ಪ್ರೊಪೋರ್ಷನಾಲಿಟಿ ತೊಗೊಂಡು ಏನು ಮಾಡೋಣ, ಚೇಂಜ್ ಮಾಡೋಣ, ಇಂಟರ್ಚೇಂಜ್. ಅಥವಾ DP is equal to AB, DQ is equal to AC, ಹೌದಲ್ವಾ? ಹಾಗಂದರೆ ಇಂಟರ್ಚೇಂಜ್ ಮಾಡಬೇಕು, ಇಂಟರ್ಚೇಂಜ್. ನೆಕ್ಸ್ಟ್ ಸ್ಟೆಪ್ ಏನು? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ದೇರ್ಫೋರ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಇವಾಗ ಕಾಂಗ್ರುಯೆನ್ಸಿ ಫಸ್ಟ್ ಪ್ರೂವ್ ಮಾಡಬೇಕು. ಯಾವ್ಯಾವ ಟ್ರಯಾಂಗಲ್ಸ್ದು? ಈ ಟ್ರಯಾಂಗಲ್ಲು, ಈ ಟ್ರಯಾಂಗಲ್ಲು, ABC DPE, ಈ ಎರಡು ಟ್ರಯಾಂಗಲ್ಸ್ಗಳ ಕಾಂಗ್ರುಯೆನ್ಸಿನ ನೀವು ಪ್ರೂವ್ ಮಾಡಬೇಕು ಫಸ್ಟ್. ಸೊ ಫಸ್ಟ್ ಕಾಂಗ್ರುಯೆನ್ಸಿನ ಪ್ರೂವ್ ಮಾಡಿ. ಹೆಂಗೆ ಪ್ರೂವ್ ಮಾಡ್ತೀರಾ? ಬೈ ಯೂಸಿಂಗ್ SAS ಕಾಂಗ್ರುಯೆನ್ಸಿ ಅಥವಾ ಬಾಹು ಕೋನ ಬಾಹು ಸಮರೂಪತೆಯನ್ನು ಪ್ರೂವ್ ಮಾಡಿ. ಸೊ ಆಮೇಲೆ ಬೈ CPCT ಸತ್ರಿಯಾಬದ ಪ್ರಕಾರ ಆ್ಯಂಗಲ್ಸ್ ಈಕ್ವಲು, ಸೆಕೆಂಡ್ ಸ್ಟೆಪ್ ಆಯಿತು. ಆ್ಯಂಗಲ್ಸ್ ಈಕ್ವಲ್ ಆದರೆ ಪ್ಯಾರಲಲ್, PQ is parallel to EF, ಇದು ಗೊತ್ತಾಯ್ತು ನಮಗೆ. ನೆಕ್ಸ್ಟು ಥೇಲ್ಸ್ ಪ್ರಮೇಯನ ಅಪ್ಲೈ ಮಾಡಬೇಕು. ಥೇಲ್ಸ್ ಪ್ರಾಪರ್ಟಿನ ಅಪ್ಲೈ ಮಾಡಿದ್ರೆ, ಅಂದರೆ ಥೇಲ್ಸ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಪ್ರೊಪೋರ್ಷನಾಲಿಟಿ ತಗೋಬೋದು. ಏನು ಪ್ರೊಪೋರ್ಷನಾಲಿಟಿ? DP by PE is equal to DQ by QF. ಅಥವಾ ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ corollary of BPT. corollary of BPT ಅಂದರೆ DP by DE ನೇ ಬರ್ಕೋಬೋದು, ಆಮೇಲೆ PQ by DF ಅಂತಲೇ ಬರ್ಕೋಬೋದು, ರೈಟ್? corollary of BPT ಅಪ್ಲೈ ಮಾಡಾದ್ಮೇಲೆ ವಿ ಕ್ಯಾನ್ ರಿಪ್ಲೇಸ್ DP by AB ಸಿನ್ಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಎರಡು ತ್ರಿಭುಜಗಳು ಕೂಡ ಸರ್ವಸಮ ಆಗಿರೋದ್ರಿಂದ DP ಬದಲಿಗೆ AB ಅಂತ ಬರಿಬೋದು, DQ ಬದಲಿಗೆ AC ಅಂತ ಬರಿಬಹುದು. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್. ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು? ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್. ಇದೇ ರೀತಿ ನಾವು ಏನು ಪ್ರೂವ್ ಮಾಡ್ಬೋದು? BC by EF is equal to AB by D ಅಂತ ಪ್ರೂವ್ ಮಾಡಬಹುದು ಅಂತ ಬರಿಬೇಕು, ಸಾಧಿಸಬಹುದು. ಹಾಗಾಗಿ ಆ್ಯಂಗಲ್ ಕೊಟ್ಟಿದ್ದಾರೆ ಮಕ್ಕಳ, ಆ್ಯಂಗಲ್ ಎ ಅಂದರೆ ನೀವೇನು ಪ್ರೂವ್ ಮಾಡಬೇಕು? SSS ಪ್ರೂವ್ ಮಾಡಬೇಕು. ಬೇಸಿಕಲಿ ಅಂದರೆ ಮೂರು ಬಾಹುಗಳು ಕೂಡ ಸಮಾನುಪಾತದಲ್ಲಿದೆ ಅಂತ ಪ್ರೂವ್ ಮಾಡಬೇಕು. ಸೊ ದೆನ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದಿಸ್. ಹೆಂಗೆ? DP by PE, DQ by QF, ರೈಟ್? ಸೊ ಇವಾಗ ಇದರ +1 ಮಾಡ್ತಿರೋ ವಿಚ್ ಇಸ್ ಕೊರಲರಿ. ಬೇಸಿಕಲಿ ಕೊರಲರಿ ಹಾಕ್ಕೊಂಡು ನಮಗೇನು ಸಿಗುತ್ತೆ? AB by
ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ಸಿಗುತ್ತೆ. ಸಿಮಿಲರ್ಲಿ ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಬಿ ಬೈ ಡಿ ಅಂತ ಕೂಡ ಪ್ರೂವ್ ಮಾಡ್ಬೋದು. ವಿ ಕ್ಯಾನ್ ಪ್ರೂವ್ ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಬಿ ಬೈ ಡಿ. ದೇರ್ ಫೋರ್ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ವಾಟ್ ಈಸ್ ದಿಸ್? ಮೂರು ಬಾಹುಗಳು, ಆಲ್ ತ್ರೀ ಸೈಡ್ಸ್ ಆರ್ ಇನ್ ಸೇಮ್ ಪ್ರಪೋರ್ಷನ್. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ is similar to triangle DEF. ವೆರಿ ಸಿಂಪಲ್ ಇದು ಆಕ್ಚುಲಿ. ಫಸ್ಟ್ ಟು ಥಿಯರಮ್ಸ್ ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಥಿಯರಮ್ ಯಾವುದಿದೆ SAS, ದಿಸ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಅವರ್ ಇದು ಯಾವುದು ಎ. ಹೆಂಗೆ? ಸೇಮ್ ಸ್ಟೆಪ್ಸು 4-5 ಸ್ಟೆಪ್ಸ್ ಸೇಮು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ, ವಿಲ್ ಟೇಕ್ ದಿಸ್ ಪ್ರೊಪೋರ್ಷನಾಲಿಟಿ. ಈ ಪ್ರೊಪೋರ್ಷನಾಲಿಟಿ ತಗೋತೀವಿ. ಪ್ರೊಪೋರ್ಷನಾಲಿಟಿ ತಗೊಂಡು ಎ ಬಿ ಜಾಗದಲ್ಲಿ ಏನು ಅಪ್ಲೈ ಮಾಡ್ಬೋದು? ಎ ಬಿ ಜಾಗದಲ್ಲಿ ವಿ ಕ್ಯಾನ್ ಅಪ್ಲೈ ಡಿ ಪಿ, ಎ ಸಿ ಜಾಗದಲ್ಲಿ ವಿ ಕ್ಯಾನ್ ರೈಟ್ ಡಿ ಕ್ಯೂ. ಸೊ ಯಾಕೆ? ಬೈ ಕನ್ಸ್ಟ್ರಕ್ಷನ್, ಇದು ನಮಗೆ ಗೊತ್ತಿದೆ, ಕರೆಕ್ಟಾ? ಆಮೇಲೆ ಸೊ ಇವಾಗ ರೆಸಿಪ್ರೋಕಲ್ ಮಾಡ್ತೀವಿ, -1 ಮಾಡ್ತೀವಿ, ಇದೆಲ್ಲದು ಬರೆಯೋದ್ರ ಬದಲು ವಿ ಕ್ಯಾನ್ ರೈಟ್ ಬೈ ಕೊರಳರಿ ಆಫ್ ಬಿ ಪಿ ಟಿ ಅಂತೇಳಿ ಡೈರೆಕ್ಟ್ ಇದನ್ನು ಬರಿಬೋದು. ಬೈ ಕೊರಳರಿ ಆಫ್ ಬಿ ಪಿ ಟಿ ಏನೋ ತೇಲ್ಸ್ ಪ್ರಮೇಯದ ಪರಿಣಾಮದ ಪ್ರಕಾರ ನಾವೇನು ಹೇಳ್ಬೋದು? ಡಿ ಪಿ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್. ಸೊ ಇದು ಪ್ರೊಪೋರ್ಷನಾಲಿಟಿ ಆಗ್ತಿದೆ ಅಂದರೆ ಡಿ ಪಿ ಬೈ ಪಿ ಡಿ ಕ್ಯೂ ಬೈ ಕ್ಯೂ ಎಫ್ ಅಂದರೆ, ಸೊ ದಿಸ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದಿಸ್ ಲೈನ್. ಸೊ ಹಂಗಂದ್ರೆ ಪ್ಯಾರಲಲ್ ಆಯಿತು. ಪ್ಯಾರಲಲ್ ಮೀನ್ಸ್ ವಿ ಕ್ಯಾನ್ ಟೆಲ್ ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಆ್ಯಂಗಲ್ಸ್ ಈಕ್ವಲ್ ಆಯಿತು. ಬಟ್ ನಮ್ಗೆ ಆಲ್ರೆಡಿ ಗೊತ್ತು ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಹಂಗಂದ್ರೆ ಪಿ ಇಸ್ ಈಕ್ವಲ್ ಟು ಬಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಅಂತ ಗೊತ್ತು. ದೇರ್ ಫೋರ್ ಬಿ ಮತ್ತು ಇ ಈಕ್ವಲ್ ಆಗುತ್ತೆ, ಸಿ ಮತ್ತು ಎಫ್ ಈಕ್ವಲ್ ಆಗುತ್ತೆ. ಹಂಗಂದ್ರೆ ಬೈ ಎ ಥಿಯರಮ್ ಇಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಎ ಥಿಯರಮ್. ಎ ಥಿಯರಮ್ನ ಯೂಸ್ ಮಾಡ್ತೀವಿ. ಬೈ ಎ ಸಿಮಿಲಾರಿಟಿ ರೂಲ್ ವಿ ಕ್ಯಾನ್ ಟೆಲ್ ದಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಸೊ SAS ಮಾಡ್ಬೇಕಂದ್ರೆ ಟು ಪ್ರೂವ್ SAS ವಿ ಆರ್ ಗೋಯಿಂಗ್ ಟು ಯೂಸ್ ಎ ಥಿಯರಮ್. ಸೊ ಇದು 3ನೇ ಥಿಯರಮು. 4ನೇದು ಸ್ವಲ್ಪ ಟ್ರಿಕಿ, ಸ್ವಲ್ಪ ಲೆಂತಿ ಕೂಡ. ಸೊ ಇಲ್ಲಿ ಫುಲ್ ಪ್ರೂಫ್ ಇದೆ, ನೀವು ನೋಡ್ಬೋದು. ಇಲ್ಲಿ ವಿ ಕ್ಯಾನ್ ಲುಕ್ ಎಟ್ ಫುಲ್ ಪ್ರೂಫ್ ಹಿಯರ್. ರಿಸಾಲ್ವ್ ಮಾಡ್ಕೋಣ. ಸೊ ವಿ ಕ್ಯಾನ್ ಸಿ ದ ಹೋಲ್ ಪ್ರೂಫ್ ಹಿಯರ್. ಬೇಕಂದ್ರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್. ಸೊ SAS ಥಿಯರಮ್ ನೋಡ್ತಾ ಇದೀವಿ ಇವಾಗ. ಆ್ಯಸ್ ಯೂಶುವಲ್ ಹೇಳಿಕೆ ಗೊತ್ತಿರಬೇಕು, ಚಿತ್ರ ಗೊತ್ತಿರಬೇಕು, ಟು ಪ್ರೂವ್ ಗೊತ್ತಿರಬೇಕು, ಆಮೇಲೆ ಕನ್ಸ್ಟ್ರಕ್ಷನ್ ಏನು ಮಾಡ್ತೀವಿ ಅಂತ ಗೊತ್ತಿರಬೇಕು, ಪ್ರೂಫ್ ಪಾರ್ಟ್ ಆಮೇಲೆ ನೋಡ್ತೀವಿ ನಾವು. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ನ ನೋಡಿದ ತಕ್ಷಣ ರೆಕಗ್ನೈಸ್ ಮಾಡೋಕೆ ಗೊತ್ತಿರಬೇಕು. 3 ಸೈಡ್ಸು ಆಫ್ ಎ ಟ್ರಯಾಂಗಲ್ ಆರ್ ಪ್ರಪೋರ್ಷನಲ್ ಅಂದ ತಕ್ಷಣ SS ಅಂತ. ಆಮೇಲೆ ಡಯಾಗ್ರಾಮ್ ಸೇಮ್ ಎಲ್ಲದಕ್ಕೂ 3ಕ್ಕೂ ಕೂಡ ಸೇಮು. ಸೊ ಎ ಬಿ ಸಿ ಡಿ ಎಫ್ ಅಂತ ಹೆಸರು ಕೊಡ್ತೀವಿ ಅದಕ್ಕೆ. ಟು ಪ್ರೂವ್ ಏನು? ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಬಿ ಇಸ್ ಈಕ್ವಲ್ ಟು ಇ, ಸಿ ಇಸ್ ಈಕ್ವಲ್ ಟು ಎಫ್. ಇಲ್ಲಿ SS ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಪ್ರೂವ್ ಎ ರೈಟ್. ಹಾಗಂದ್ರೆ ಎಲ್ಲ ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ದೇರ್ ಫಾರ್ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಮತ್ತು ಜಾಯಿನ್ ಪಿ ಕ್ಯೂ. ಇದು ಕನ್ಸ್ಟ್ರಕ್ಷನ್ ನಾವು ಮಾಡ್ಕೊಳ್ಳೋದು ರಚನೆ. ಪಿ ಕ್ಯೂ ಅಂತ ಒಂದು ಬಿಂದುಗಳನ್ನ ತಗೋತೀವಿ. ಯಾವ ರೀತಿ? ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಇರುತ್ತೆ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇರುತ್ತೆ. ಸೊ ಇವಾಗ ಪಿ ಕ್ಯೂನ ಜಾಯಿನ್ ಮಾಡ್ತೀವಿ. ನೆಕ್ಸ್ಟ್ ಪ್ರೂಫ್. ಅವ್ರು ಹೇಳ್ತಿದ್ದಾರೆ 3 ಬಾಹುಗಳು ಸಮಾನುಪಾತದಲ್ಲಿವೆ ಅಂತ. ಇದ್ರಲ್ಲಿ 2 ಮಾತ್ರ ತಗೋಣ. ಯಾವ್ದು? ಫಸ್ಟ್ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ರೈಟ್, ಓನ್ಲಿ ದೀಸ್ ಟು ವಿ ಆರ್ ಟೇಕಿಂಗ್. ಏನು ಮಾಡ್ತೀವಿ? ಎ ಬಿ ಜಾಗದಲ್ಲಿ ಡಿ ಪಿ ಹಾಕ್ತೀವಿ, ಎ ಸಿ ಜಾಗದಲ್ಲಿ ಡಿ ಕ್ಯೂ ಹಾಕ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತೀವಿ? ವೈ? ಬಿಕಾಸ್ ದಿಸ್ ಇಸ್ ಅ ರೀಸನ್. ಬಿಕಾಸ್ ಅಂತ ಹೇಳ್ಬಿಟ್ಟು ಬರಿಬೇಕು ನೀವು. ಹ್ಯಾವ್ ಟು ರೈಟ್ ದ ರೀಸನ್ ದರ್. ಆಮೇಲೆ ಇದನ್ನು ರೆಸಿಪ್ರೋಕಲ್ ತಗೊಂಡಿದ್ದೀವಿ. ನಿಮಗೆ ಅದು ಫುಲ್ ಮಾಡ್ತೀರಾ ಅಂದರೆ ರೆಸಿಪ್ರೋಕಲ್ +1 ರೆಸಿಪ್ರೋಕಲ್. ಇದು ಸ್ಟೆಪ್ ಅಂದರೆ ವ್ಯುತ್ಕ್ರಮ +1 ವ್ಯುತ್ಕ್ರಮ. ಸೊ ದೀಸ್ ಆರ್ ದ ಸ್ಟೆಪ್ಸ್. ಬಟ್ ಎನಿವೇ ನಾವು ಅದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಡೈರೆಕ್ಟಾಗಿ ಬರಿಬೋದು. ಏನಂತ ಬರೀತೀವಿ ನಾವು ಡೈರೆಕ್ಟಾಗಿ? ವಿ ವಿಲ್ ರೈಟ್ ಇಟ್ ಆಸ್ ಬೈ ಕೊರಳರಿ ಆಫ್ ಬಿ ಪಿ ಟಿ ಅಂತ ಹೇಳ್ಬಿಟ್ಟು ವಿ ವಿಲ್ ರೈಟ್ ದಿ ಸ್ಟೆಪ್ಸ್. ಇಲ್ಲಿ
-1 ಮಾಡ್ತಿದ್ದೀವಿ, ಯಾಕಂದರೆ ಫುಲ್ಲಿಂದ ನಮಗೆ ಹಾಫ್ ಬೇಕಿದೆ ಅದಕ್ಕೆ. ಸೊ ವಿಲ್ ಡೈರೆಕ್ಟ್ಲಿ ರೀಚ್ ಟು ದಿಸ್ ಸ್ಟೆಪ್, ರೈಟ್. ವಿಲೋಮ ಮತ್ತು ಟೇಕಿಂಗ್ ಇನ್ವರ್ಸ್ ಅಥವಾ ಟೇಕಿಂಗ್ ರೆಸಿಪ್ರೋಕಲ್ ವ್ಯುತ್ಕ್ರಮನ ತಗೋತಾ ಇದ್ದೀವಿ. ಅದಕ್ಕೆ dp/p ಈಸ್ ಈಕ್ವಲ್ ಟು dq/q ಸಿಗುತ್ತೆ. ದಟ್ ಮೀನ್ಸ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು EF. ಪಿ ಕ್ಯೂ ರೇಖೆ EFಗೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ಬೋದು. ಸೊ ಪಿ ಕ್ಯೂ ರೇಖೆ EFಗೆ ಪ್ಯಾರಲಲ್ ಆಗಿದ ತಕ್ಷಣ ನಮಗೆ ಆ್ಯಂಗಲ್ P ಈಸ್ ಈಕ್ವಲ್ ಟು ಆ್ಯಂಗಲ್ E, ಆ್ಯಂಗಲ್ Q ಈಸ್ ಈಕ್ವಲ್ ಟು ಆ್ಯಂಗಲ್ F ಆಯಿತು. ಇದರಿಂದ ನಾವು ಏನು ಪ್ರೂವ್ ಮಾಡಿದ್ವಿ? ಏನು ಪ್ರೂವ್ ಮಾಡೋಕ್ಕಾಗಿಲ್ಲ ಇನ್ನು. ಬಟ್ ಆದರೆ ಸ್ವಲ್ಪ ವೆಯ್ಟ್ ಮಾಡೋಣ, ಈ ಆ್ಯಂಗಲ್ಸ್ ಈಕ್ವಲ್ ಅಂತ ಇಟ್ಕೊಂಡಿರೋಣ ನಾವು. ಹೆಂಗಾದರೂ ಮಾಡಿ ಇಫ್ ಯು ಕ್ಯಾನ್ ಪ್ರೂವ್ ಎರಡು ಟ್ರಯಾಂಗಲ್ಸ್ ಯಾವುದ್ಯಾವುದು DPQ ಮತ್ತು DEF, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು. ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೇರ್ ಫಾರ್ DPQ ಮತ್ತು DEF ಆರ್ ಸಿಮಿಲರ್ ಅಂತ ಆಯಿತು. ಹಾಗಂದ್ರೆ ಪ್ರಪೋರ್ಷನಾಲಿಟಿ ತಗೋಣ. DP/DE, DQ/DF, PQ/EF. DP ಅಂದ್ರೆ ಏನಂತ ಗೊತ್ತು ನಮಗೆ ಆಲ್ರೆಡಿ ಗೊತ್ತು, ದಟ್ DP ಈಸ್ ನಥಿಂಗ್ ಬಟ್ AB. DP ಈಸ್ ಈಕ್ವಲ್ ಟು AB ಅಂತ ಗೊತ್ತು, ವಿ ಕ್ಯಾನ್ ರಿಪ್ಲೇಸ್ ದ್ಯಾಟ್. DQ ಈಸ್ ಈಕ್ವಲ್ ಟು AC ಅಂತ ಕೂಡ ಗೊತ್ತು, ಅದನ್ನು ಕೂಡ ರಿಪ್ಲೇಸ್ ಮಾಡ್ಬೋದು. ಬಟ್ PQ ಈಸ್ ಈಕ್ವಲ್ ಟು ಏನು? PQ ಈಸ್ ಈಕ್ವಲ್ ಟು BC ಅಂತ ನಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಫಸ್ಟ್ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ AB/DE, BC/EF, AC/DF. ಇದನ್ನು ದೇ ಹ್ಯಾವ್ ಆಲ್ರೆಡಿ ಗಿವನ್. ದಿಸ್ ಈಸ್ ಗಿವನ್ ಆ್ಯಕ್ಚುಲಿ, ಇದನ್ನು ನೀಡಲಾಗಿದೆ. ದೇ ಹ್ಯಾವ್ ಗಿವನ್ ದಿಸ್. ಸೊ ಇದು ಎರಡನ್ನು ಕಂಪೇರ್ ಮಾಡೋದಾದರೆ DP/DE ಮತ್ತು DQ/DF, BC/EF ಜಾಗದಲ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ PC/EF. ದಟ್ ಮೀನ್ಸ್ PQ/EF ಈಸ್ ಈಕ್ವಲ್ ಟು BC/EF. ಡಿನಾಮಿನೇಟರ್ ಎರಡು ಸೇಮ್ ಇತ್ತಂದರೆ ನ್ಯೂಮರೇಟರ್ ಕೂಡ ಸೇಮ್ ಇರಬೇಕು. ದಟ್ ಮೀನ್ಸ್ PQ ಈಸ್ ಈಕ್ವಲ್ ಟು BC ಅಂತ ನಾವು ಹೇಳ್ಬೋದು. ಸೊ ಹಂಗಂದ್ರೆ ಇವಾಗ PQ ಈಸ್ ಈಕ್ವಲ್ ಟು BC ಅಂತ ಕೂಡ ಪ್ರೂವ್ ಮಾಡಾಯಿತು ನಮಗೆ, ರೈಟ್. ದೇರ್ ಫೋರ್ ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DPQ ತಗೊಂಡಾಗ ನಾವು AB ಈಸ್ ಈಕ್ವಲ್ ಟು DP ಆಯಿತು, AB ಈಸ್ ಈಕ್ವಲ್ ಟು DP ಬೈ ಕನ್ಸ್ಟ್ರಕ್ಷನ್. ಅದೇ ರೀತಿ BC ಈಸ್ ಈಕ್ವಲ್ ಟು PQ, ದಿಸ್ ವಿ ಜಸ್ಟ್ ಪ್ರೂವ್ಡ್, ಇಲ್ಲಿ ಪ್ರೂವ್ ಮಾಡಿದ್ದೀವಿ. AC ಈಸ್ ಈಕ್ವಲ್ ಟು DQ, AC ಈಸ್ ಈಕ್ವಲ್ ಟು DQ, ದಿಸ್ ಈಸ್ ಆಲ್ಸೋ ಬೈ ಕನ್ಸ್ಟ್ರಕ್ಷನ್. ದೇರ್ ಫೋರ್ ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರಿಯೆಂಟ್ ಆಗುತ್ತೆ. ಆ ಎರಡು ಟ್ರಯಾಂಗಲ್ಸ್ ಕಾಂಗ್ರಿಯೆಂಟ್ ಆಗಿದ ತಕ್ಷಣ ನಮಗೆ ಸತ್ರಿಯಾಭಾನ ಯೂಸ್ ಮಾಡ್ತೀವಿ. ಆ್ಯಂಗಲ್ A ಈಸ್ ಈಕ್ವಲ್ ಟು D, B ಈಸ್ ಈಕ್ವಲ್ ಟು P, C ಈಸ್ ಈಕ್ವಲ್ ಟು Q ಅಂತ ಹೇಳ್ಬೋದು. ಬಟ್ ಆದರೆ ನಮ್ಗೆ ಆಲ್ರೆಡಿ ಗೊತ್ತು ಆ್ಯಂಗಲ್ D ಈಸ್ ಈಕ್ವಲ್ ಟು B ಈಸ್ ಈಕ್ವಲ್ ಟು P ವಿಚ್ ಈಸ್ ಈಕ್ವಲ್ ಟು Q ಅಂತ E ಅಂತ ಗೊತ್ತು. ಆ್ಯಂಗಲ್ B, ಆ್ಯಂಗಲ್ P ಮತ್ತು ಆ್ಯಂಗಲ್ E ಮೂರು ಕೂಡ ಈಕ್ವಲ್ ಅಂತ. ಅದೇ ರೀತಿ ಆ್ಯಂಗಲ್ C, ಆ್ಯಂಗಲ್ Q, ಆ್ಯಂಗಲ್ F ಅಂತ ಗೊತ್ತು ನಮಗೆ, ರೈಟ್. ಸೊ CQ ಮತ್ತು F ಮೂರು ಕೂಡ ಈಕ್ವಲು, BP ಮತ್ತು ಈ ಆ್ಯಂಗಲ್ ಕೂಡ ಈಕ್ವಲ್ ಅಂತ ಗೊತ್ತು. ದೇರ್ ಫಾರ್ A ಈಸ್ ಈಕ್ವಲ್ ಟು D, B ಈಸ್ ಈಕ್ವಲ್ ಟು E ಮತ್ತು C ಈಸ್ ಈಕ್ವಲ್ ಟು F. ಸೊ ಮೂರು ಈಕ್ವಲ್ ಆಗಿರೋ ಕಾರಣ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ಸೈಡ್ಸ್ ಆರ್ ಪ್ರಪೋರ್ಷನಲ್. ವಿ ಹ್ಯಾವ್ ಜಸ್ಟ್ ಪ್ರೂವ್ಡ್ ಆಲ್ ತ್ರೀ ಆ್ಯಂಗಲ್ಸ್ ಆರ್ ಈಕ್ವಲ್. ದೇರ್ ಫಾರ್ ಎರಡು ಟ್ರಯಾಂಗಲ್ಸು ಸಿಮಿಲರ್. ಇದು ಸ್ವಲ್ಪ ಲೆಂತಿ, ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬೋದು. ಫಸ್ಟು BPT ಕಲ್ತ್ಕೊಳ್ಳಿ, AA ಕಲ್ತ್ಕೊಳ್ಳಿ, SAS ಕಲ್ತ್ಕೊಳ್ಳಿ. ಮೂರರೊಳಗೆ ನೋಡಿ, 4ರಲ್ಲಿ ಯಾವ್ದಾದ್ರು 2 ಆಪ್ಷನ್ಸ್ ಕೊಡ್ತಾರೆ ನಮಗೆ. 4 ಥಿಯರಮ್ಸ್ ಇದೆ, 2 ಆಪ್ಷನ್ಸ್ ಕೊಡ್ತಾರೆ. ಯಾವ್ದಾದ್ರು 3 ಕಲ್ತ್ಕೊಂಡ್ರು ಕೂಡ ಸಾಕು. ಐ ವುಡ್ ಸಜೆಸ್ಟ್ BPT ಕಲ್ತ್ಕೊಳ್ಳಿ, AA ಕಲ್ತ್ಕೊಳ್ಳಿ ಮತ್ತು SAS ಕಲ್ತ್ಕೊಳ್ಳಿ. ದೀಸ್ 3 ಆರ್ ಎನಫ್. ಇಫ್ ಯು ವಾಂಟ್ ಟು ಸ್ಕಿಪ್ ದಿಸ್, ಯು ಕ್ಯಾನ್ ಸ್ಕಿಪ್ ದಿಸ್. ಇಲ್ಲ ಸರ್ ನಮ್ಗೆ ಗೊತ್ತಿದೆ, ಸೊ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಇದನ್ನು ಕಲ್ತ್ಕೋಬೇಕು ಅಂದರೆ ಯು ಕ್ಯಾನ್ ಲರ್ನ್, ನಾಟ್ ಅನ್ ಇಶ್ಯೂ. ಓಕೆನಾ ಮಕ್ಕಳ? ಐ ಹೋಪ್ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಫಸ್ಟ್ 3 ಚೆನ್ನಾಗಿ ಕಲ್ತ್ಕೊಳ್ಳಿ, BPT, AA ಮತ್ತು SAS. ಸೊ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ಸ್ ಬರಲಿ ನಿಮಗೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಮ್ಯಾಥಮೆಟಿಕ್ಸ್ನ ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.